ಇನ್ನು ಕಂಡಕ್ಟರ್ ಮೇಲಿನ ಹಲ್ಲೆ ಪ್ರಕರಣದಲ್ಲಿ ಮತ್ತೊಬ್ಬನನ್ನು ಅರೆಸ್ಟ್ ಮಾಡಲಾಗಿದೆ. 24 ವರ್ಷದ ಮೋಹನ ಹಂಚಿನಾಳ ಪೊಲೀಸರು ಬಂಧಿಸಿದ್ದಾರೆ. ಆತನನ್ನು ಬೆಳಗಾವಿಯ ಬಾಳೆಕುಂದರಗಿ ಗ್ರಾಮದ ಮೋಹನ್ ಹಂಚಿನಾಳ ಅಪ್ರಾಪ್ತ ಬಾಲಕ ಸೇರಿ ಈಗ ಒಟ್ಟು 5 ಆರೋಪಿಗಳನ್ನು ಬಂಧನ ಮಾಡಲಾಗಿದೆ. ಮಾರಿಹಾಳ ಪೊಲೀಸರು ಕಾರ್ಯಾಚರಣೆಯನ್ನು ಮುಂದುವರಿಸಿದ್ದಾರೆ, ವಿಚಾರಣೆ ನಡೆಸ್ತಾ ಇದ್ದಾರೆ. 5 ಜನರನ್ನು ಈಗಾಗಲೇ ಬಂಧನ ಮಾಡಲಾಗಿದೆ. ಅಪ್ರಾಪ್ತನನ್ನು ಸೇರಿಸಿದಂತೆ ಒಟ್ಟು 5 ಜನ ಈವರೆಗೆ ಅರೆಸ್ಟ್ ಆಗಿದ್ದಾರೆ, ಬಂಧನಕ್ಕೆ ಒಳಗಾಗಿದ್ದಾರೆ. ಶ್ರೀಕಾಂತ್ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ. ಶ್ರೀಕಾಂತ್, ಈಗಾಗಲೇ 5 ಜನರನ್ನ ಅರೆಸ್ಟ್ ಮಾಡಲಾಗಿದೆ, ವಿಚಾರಣೆ ನಡೆಸ್ತಾ ಇದ್ದಾರೆ. ಯಾಕಾಗಿ ಇವರು ಹೊಡೆದಿದ್ದು ಅಂತ ನೋಡಿ ವಾಸುದೇವ್, ಮೊನ್ನೆ ಅಷ್ಟೇ ಏನಂತಂದ್ರೆ ಏನು ಮಾರ್ಯಾಳ ಹಾಗೇನೆ ಬೆಳಗಾವಿ ಬಸ್ ನಿಲ್ದಾಣದ ಒಂದು ಏನು ರೌಂಡ್ ಅನ್ನ ಹೊಡಿತಾ ಇತ್ತು. ಬಸ್ನಲ್ಲಿ ಪ್ರಯಾಣಿಸುತ್ತಾ ಸಂದರ್ಭದಲ್ಲಿ ಏನು ಕಂಡಕ್ಟರ್ ಮರಾಠಿಯನ್ನ ಮಾತಾಡ್ಲಿಲ್ಲ ಅನ್ನೋ ಕಾರಣವನ್ನ ಮುಂದಿಟ್ಕೊಂಡು ಈ ಏನು ಸುಮಾರು 1 ಗುಂಪು ಅಂದ್ರೆ ಬೆಳಗಾವಿ ತಾಲೂಕಿನಲ್ಲಿರ್ತಕ್ಕಂಥ ಬಾಳೆಕುಂದ್ರಿ ಗ್ರಾಮದ ಬಳಿ ಕಂಡಕ್ಟರ್ ಮೇಲೆ ಹಲ್ಲೆಯನ್ನ ನಡೆಸ್ತಾರೆ. ಹಲ್ಲೆಯಿಂದ ಗಾಯಗೊಂಡಿರುವಂತ ಕಂಡಕ್ಟರ್ ಏನಿದ್ದಾರೆ ಅವರು ಬೆಳಗಾವಿ ಜಿಲ್ಲಾಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನ ಪಡಿತಾರೆ. ಈ ಪ್ರಕರಣ ಇಡೀ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಗಡಿ ಭಾಗದಲ್ಲಿ ಒಂದು ರೀತಿ ಉದ್ವಿಗ್ನ ವಾತಾವರಣ ನಿರ್ಮಾಣಕ್ಕೆ ಕಾರಣ ಆಗಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಒಂದು ಗುಂಪು ಏನು ದಾಳಿಯನ್ನ ನಡೆಸಿತ್ತು, ಅದರಲ್ಲಿ ಕೆಲವರು ಎಸ್ಕೇಪ್ ಆಗಿರುವಂತದ್ದು. ಅವರ ಏನು ವಿಡಿಯೋ ಆಧರಿಸಿ ಪೊಲೀಸರು ಕಾರ್ಯಾಚರಣೆಯನ್ನ ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಮಾರಾಟ ಠಾಣೆ ಪೊಲೀಸರು ಅವತ್ತೇ ರಾತ್ರಿ ಏನಂತಂದ್ರೆ ಹಲ್ಲೆ ನಡೆದ ದಿನವೇ ಏನಂತಂದ್ರೆ ಸುಮಾರು ಅಪ್ರಾಪ್ತ ಬಾಲಕಿ ಸೇರಿದಂತೆ ಒಟ್ಟು 4 ಜನರನ್ನ ಬಂಧಿಸಿ ಜೈಲಿಗಟ್ಟುವಂತ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ಮುಂದುವರೆದ ಭಾಗ ಏನು ಬಾಳೆಕುಂದ್ರಿ ಗ್ರಾಮದ ಮೋಹನ್ ಹಂಚಿನಾಳನ್ನು 24 ವರ್ಷದ ಯುವಕ ಏನಿದ್ದಾನೆ, ಈತನನ್ನ ಇವತ್ತು ಬಂಧನ ಮಾಡಿ ಜೈಲಿಗಟ್ಟುವಂತ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಆದ್ರೆ ಪ್ರಮುಖವಾಗಿ ಬೆಳಗಾವಿ ನಗರದ ಕನ್ನಡಿಗರ ಹೋರಾಟ ಇರುವಂತದ್ದು ಏನಂತಂದ್ರೆ ಇಡೀ ಏನು ದಾಳಿಯನ್ನ ನಡೆಸಿದೆ ಆ ಗುಂಪು, ಬಹಳಷ್ಟು ಜನರು ಇನ್ನೂ ಇದ್ದಾರೆ, ಅವರೆಲ್ಲರನ್ನ ಬಂಧಿಸಬೇಕು ಅನ್ನೋ ಒಂದು ಒತ್ತಾಯವನ್ನ ಮುಂದಿಟ್ಕೊಂಡು ಇದುವರೆಗೂ ಸಹ ಪ್ರತಿಭಟನೆ ಮುಂದುವರೆದಿರುವಂತದ್ದು. ಓಕೆ, ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.